I used to go to the office at 6:20 in the morning and return at 8:30 in the evening. ನೀವು ಹೇಳೋ ಥರ 12 ಅವರು 13 ಅವರು ದುಡ್ಕೊಂಡು ಅವ್ರ ಆರೋಗ್ಯಕ್ಕೆ ಏನಾದ್ರು ತೊಂದರೆ ಆಯಿತು ಅಂದರೆ ಜವಾಬ್ದಾರಿ ಯಾರು? ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರು ತಗೋತಾರ ಅಥವಾ ಮೋದಿ ಅವ್ರು ತಗೋತಾರ? So therefore, my view is, at this point of time, when Prime Minister Modi is working so hard, probably he works 100 hours a week. ನಾವು ಮೋದಿಯವ್ರಿಗಿಂತ ಹೆಚ್ಚು ಪಟ್ಟಾಗಿ ಕೆಲಸ ಮಾಡ್ತಿರ್ತೀವಿ. ಮಕ್ಕಳು ನೋಡ್ಕೊಳ್ಳೋದಾಗ್ಲಿ, ಮಕ್ಕಳು ಸ್ಕೂಲಿಗೆ ಕಳ್ಸೋದಾಗ್ಲಿ, ಕೆಲಸ ಮಾಡೋದಾಗ್ಲಿ, ನಾವು ಎಲ್ಲದರಲ್ಲೂ ಹೆಣ್ಮಕ್ಳು ನಾವು ಏನಂತ ಪ್ರೂವ್ ಮಾಡಿದ್ದೀವಿ. I am sorry, I have not changed my view. I will take this with me to my grave. ಅವ್ರು ಮಾಡೋದನ್ನ ಕಾಮನ್ ಪೀಪಲ್ಗೆ, ನಮ್ಮ ಯೂತ್ಸ್ಗೆ ಕಂಪೇರ್ ಮಾಡೋದು ಆ್ಯಕ್ಚುಲಿ ತಪ್ಪು. ಈಗ ನಾರಾಯಣ್ ಮೂರ್ತಿ ಸರ್ ಹೇಳಿಕೆ ಆ್ಯಕ್ಚುಲಿ ತಪ್ಪು. ಬಿಕಾಸ್ ಈಗ ಹೇಗಾಗಿದೆ ಅಂತ ಹೇಳಿದ್ರೆ, ಯಾವಾಗಲೂ ಒಬ್ಬರೇ ಇರಬೇಕು, ಮೀ ಟೈಮ್ ಅನ್ನೋದು ಜಾಸ್ತಿ ಆಗಿದೆ ಯೂತ್ಸಲ್ಲಿ. ವೀಕ್ಲಿ 2 ಡೇಸ್ ಸಿಕ್ಕಿದ್ರೂ ಒಬ್ಬರೇ ಇರೋದಕ್ಕೆ ಇಷ್ಟಪಡ್ತಾರೆ. ಅವರಾಯಿತು, ಅವ್ರ ಮೊಬೈಲ್ ಆಯಿತು ಅಂತ ಇಷ್ಟಪಡ್ತಾರೆ. ಈಗ ತಿರ್ಗಾ ಅಗೇನು ಕೆಲಸ ಕೊಟ್ಟರೆ ಒಂದಿನ ಸಿಗುತ್ತೆ, ಫ್ಯಾಮಿಲಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲ್ಲ ಒಂದು. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಯಾವಾಗಲೂ ಸಿಸ್ಟಮ್ ನೋಡಿ ಅದು ಹೆಲ್ತ್ಗೆ ಜಾಸ್ತಿ ಪ್ರೆಷರ್ ಆಗುತ್ತೆ. ಮೇ ಬಿ ಮೆಂಟಲಿ ಆಗ್ಬೋದು, ಫಿಸಿಕಲಿ ಆಗ್ಬೋದು. ಈಗ ಮೆಜಾರಿಟಿ ಯೂತ್ಸ್ಗೆ ಬ್ಯಾಕ್ ಪೇನ್ ಜಾಸ್ತಿ ಆಗಿದೆ. ಸೊ ಅವ್ರ ಹೇಳಿಕೆ ತಪ್ಪು. ಮತ್ತು ಅಷ್ಟೊಂದು ಕೆಲಸ ಮಾಡಿದ್ರೆ ಪ್ರೊಡಕ್ಟಿವ್ ಏನಾಗುತ್ತೆ? ದಟ್ ಈಸ್ ಮೈ ಕ್ವೆಶನ್. ನನ್ನ ಪ್ರಕಾರ ಆ್ಯಕ್ಚುಲಿ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಬಿಕಾಸ್ ಅವ್ರು ಮಾಡಿದ್ರೂ ಅವರು ಒಬ್ಬರೇ ಮಾಡಲ್ಲ, ಅವ್ರಿಗೆ ತುಂಬ ಅಸಿಸ್ಟೆನ್ಸ್ ಇರ್ತಾರೆ, ಅವ್ರ ಮುಖಾಂತರ ಮಾಡ್ತಾರೆ. ಈಗ ಕಾಮನ್ ಮ್ಯಾನ್ ಆಗಿ ನಾನು ಒಬ್ಬಳೇ ಮಾಡ್ತೀನಿ ಅಂದರೆ ಅಫ್ಕೋರ್ಸ್ ಇಂಪಾಸಿಬಲ್ ಅದು. ನನಗೂ ಒಂದು 10 ಜನ ಅಸಿಸ್ಟೆನ್ಸ್ ಇದ್ದಾರೆ ಅಂತ ಹೇಳಿದ್ರೆ ನಾನು ಆ ಕೆಲಸಗಳನ್ನ ಮಾಡ್ತೀನಿ. ಆ್ಯಂಡ್ ಎಸ್, ಅಪ್ರಿಷಿಯೇಟ್ ಮಾಡಬೇಕು, ಆ ಏಜಲ್ಲಿ ಅವರಷ್ಟು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ. ಬಟ್ ಅವ್ರು ಮಾಡೋದನ್ನು ಕಾಮನ್ ಪೀಪಲ್ಗೆ, ನಮ್ಮ ಯೂತ್ಸ್ಗೆ ಕಂಪೇರ್ ಮಾಡೋದು ಆ್ಯಕ್ಚುಲಿ ತಪ್ಪು. ಏನೀಗ ಮೋದಿಯವ್ರನ್ನ ಎಕ್ಸಾಂಪಲ್ ತಗೊಂಡು ನಾರಾಯಣ್ ಮೂರ್ತಿ ಸರ್ ಇದ್ದಾರಲ್ಲ, ಅವ್ರು ಹೇಳಿದ್ದಾರೆ 70 ಅವರ್ ಕೆಲಸ ಮಾಡಬೇಕು, ಮೋದಿಯವ್ರು 100 ಅವರ್ ಕೆಲಸ ಮಾಡಬೇಕು ಅಂತ ಮಾಡ್ತಿದ್ದಾರೆ ಅಂತ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಹೇಳೋದಿಷ್ಟೇ, ನಾವು ಹೆಣ್ಮಕ್ಳು 8 ಅವರಿಂದ 9 ಅವರ್ ಕೆಲಸ ಮಾಡ್ಬೋದು. ಅಂದರೆ ಲೈಕ್ ಹೊರಗಡೆ ಬಂದು ಕೆಲಸ ದುಡಿಯೋವಂಥ ಹೆಣ್ಮಕ್ಳಿಗೆ 8 ರಿಂದ 9 ಅವರ್ ಅದು ಸರ್ವೇ ಸಾಮಾನ್ಯ ಇವಾಗ ಇರೋದ್ರಲ್ಲಿ ನಾವು ಅದನ್ನು ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀರಿ. ನಾವು ಏನು ಮನೆಯಲ್ಲಿ ಕೆಲಸ ಮಾಡಿ ಮತ್ತು ಮಕ್ಕಳನ್ನ ನೋಡಿಕೊಂಡು ಮಕ್ಕಳು ಸ್ಕೂಲ್ಗೆ ಬಿಡೋದ್ರಿಂದ ಪ್ರತಿಯೊಂದು 100 ಅವರ್ ನೀವು ಮೋದಿಯವ್ರು ಕೆಲಸ ಮಾಡ್ತಾರೆ ಅಂದರೆ, ಮೋದಿಯವ್ರ ಹಿಂದೆಗಡೆ ಎಷ್ಟು ಜನ ಕೆಲಸ ಮಾಡ್ತಿರ್ತಾರೆ, ಅವ್ರ ಹಿಂದೆ ಯಾರ್ಯಾರೆಲ್ಲ ವರ್ಕ್ ಮಾಡ್ತಾ ಇರ್ತಾರೆ, ಪಿ ಎ ಇರ್ಬೋದು, ಎಷ್ಟು ಜನ ಪಿ ಎ ಇರ್ತಾರೆ, ಅವರಿಗೆಲ್ಲ ಎಷ್ಟು ಸಂಬಳ ಕೊಡ್ತಿರ್ತಾರೆ. ಇವಾಗ ನಾರಾಯಣ ಮೂರ್ತಿ ಸರು 70 ಅವರ್ ಕೆಲಸ ಮಾಡ್ತಾರೆ ಅಂದರೆ, ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡೋರು ಯಾರೋ ಇರ್ತಾರೆ, ಮಾಡೋರು ಯಾರೋ ಇರ್ತಾರೆ, ಪಿ ಎಗೆ ಡ್ರೈವಿಂಗ್ ಮಾಡೋರು ಯಾರೋ ಇರ್ತಾರೆ, ಎಲ್ಲನೂ ಅಟ್ ಎ ಟೈಮ್ ನಡೀತಾ ಇರುತ್ತೆ. ಏನಕ್ಕೆ ಅಂದರೆ ಅವ್ರ ಹತ್ರ ದುಡ್ಡಿದೆ. ಬಟ್ ಸಾಮಾನ್ಯ ಜನರು 8 ರಿಂದ 9 ಅವರ್ ಕನಿಷ್ಠ ಪಕ್ಷ ಅಂದರೆ ಮಾಡ್ಬೋದಷ್ಟೇ. ಅದಾದಮೇಲೆ ಬೇರೆ ನಾವು ಮನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಿ. ಮನೆಗಳಲ್ಲಿ ಕೆಲಸ ಮಾಡೋದ್ರಿಂದ ನಾವು ಮೋದಿಯವ್ರಿಗಿಂತ ಹೆಚ್ಚು ಪಟ್ಟಾಗಿ ಕೆಲಸ ಮಾಡ್ತಿರ್ತೀರಿ. ಏನಂದರೆ ಮಕ್ಕಳು ನೋಡ್ಕೊಳ್ಳೋದಾಗಲಿ, ಮಕ್ಕಳು ಸ್ಕೂಲಿಗೆ ಕಳ್ಸೋದಾಗಲಿ, ಕೆಲಸ ಮಾಡೋದಾಗಲಿ, ನಾವು ಎಲ್ಲದರಲ್ಲೂ ಹೆಣ್ಮಕ್ಳು ನಾವು ಏನಂತ ಪ್ರೂವ್ ಮಾಡಿದ್ದೀರಿ. ಅದನ್ನೇನು ವಿಶೇಷವಾಗಿ ಹೇಳಬೇಕಾಗಿದ್ದಿಲ್ಲ. ಮೋದಿಯವ್ರಿಗಂದರೆ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಏನೂ ಇಲ್ಲ, ಆಯಿತಾ? ಹಾಗಾಗಿ ಜವಾಬ್ದಾರಿ ಕಡಿಮೆ ಇರುತ್ತೆ. ಆದರೆ ನಾವು ಫ್ಯಾಮಿಲಿಯವರಾಗಿದ್ದಾಗ ನಾವು ಎಷ್ಟೆಲ್ಲ ಬ್ಯಾಕ್ಗ್ರೌಂಡಲ್ಲಿ ನಾವು ಎಷ್ಟೆಲ್ಲ ಕೆಲಸ ಮಾಡ್ಕೊತ ಬಂದು ನಾವು ಸಾಮಾನ್ಯ ಜನರು ಹೆಂಗಿರಬೇಕು, ಎಷ್ಟು ಅವರ್ ಕೆಲಸ ಮಾಡೋಕ್ಕಾಗುತ್ತೋ ಅಷ್ಟೇ ಮಾಡೋಕ್ಕಾಗುತ್ತೆ. ಅದಕ್ಕೆ ಮೀರಿ ನಾವು ಮಾಡೋಕ್ಕಾಗೋದಿಲ್ಲ. ಇವ್ರು ಹೇಳ್ಬೋದು, ದುಡ್ಡಿರೋರು ಏನು ಬೇಕಾದರೂ ಹೇಳ್ಬೋದು, ನಡೆಯುತ್ತೆ. ಆದರೆ ಸಾಮಾನ್ಯ ಜನರನ್ನ ಅವರು ಇದು ಮಾಡಬೇಕು, ಅವಾಗ ಗೊತ್ತಾಗುತ್ತೆ ಅವರಿಗೆ. ಮೊದಲನೇದಾಗಿ ಏನು ಇವತ್ತು ಒಂದು ಹೇಳಿಕೆ ಜಾಸ್ತಿ ಚರ್ಚೆ ಆಗ್ತಾ ಇದೆ. ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಹೇಳ್ತಾ ಇರುವಂಥ ವಿಚಾರ ಏನಿದೆ, ಯುವಕರು 70 ಗಂಟೆಗಳ ಕಾಲ ಕೆಲಸ ಮಾಡಬೇಕು, ಮೋದಿ ಅವ್ರನ್ನ ನೋಡಿ ಕಲಿಬೇಕು, ಮೋದಿ ಅವರು 100 ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ, ಯುವಕರು ಅದನ್ನು ನೋಡಿ ಕಲಿಬೇಕು ಅನ್ನೋದಾದರೆ ನಾನು ನೇರವಾಗಿ ಕೇಳ್ತೀವಿ ಸರ್, ಈಗಾಗಲೇ ಯುವಕರಿಗೆ, ಈಗಿನ ಯುವ ಪೀಳಿಗೆಗೆ ಸಂಬಂಧಗಳ ಬೆಲೆ ಗೊತ್ತಿಲ್ಲ. ಮಾಡುವಂಥ 8 ಅವರ್ 10 ಅವರ್ ಕೆಲಸದಲ್ಲಿ ಅವ್ರು ಹೋಗೋದು ಮನೆಗೆ ಯಾವಾಗಲೂ ಹೋಗ್ತಾರೆ, ಅಪ್ಪ ಅಮ್ಮನ ಒಂದು ಪ್ರೀತಿ ಕಾಣ್ತಾ ಇರಲ್ಲ, ಅವ್ರಿಗೆ ಸಂಬಂಧಗಳ ಬೆಲೆ ಗೊತ್ತಿಲ್ಲ. ಅಂಥದ್ರಲ್ಲಿ ನೀವು 12 ಅವರ್ ಕೆಲಸ ಮಾಡಿ, 13 ಅವರ್ ಕೆಲಸ ಮಾಡಿ ಅಂತ ಹೋದರೆ ಹೇಗೆ? ಆಮೇಲೆ ವರ್ಕ್ ಪ್ರೆಷರ್ ಇವಾಗಿನ ನೋಡ್ತಾ ಇರ್ಬೋದು. ಇವಾಗಿನ ಹುಡುಗರಿಗೆ ಮೊದಲೇ ಆರೋಗ್ಯ ಸಮಸ್ಯೆಗಳು. ಕಾರಣ ಏನಪ್ಪ ಅಂದರೆ ವರ್ಕ್ ಪ್ರೆಷರು. ನೀವು ಹೇಳೋ ಥರ 12 ಅವರು 13 ಅವರು ದುಡ್ಕೊಂಡು ಅವ್ರ ಆರೋಗ್ಯಕ್ಕೆ ಏನಾದ್ರು ತೊಂದರೆ ಆಯಿತು ಅಂದರೆ ಜವಾಬ್ದಾರಿ ಯಾರು? ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರು ತಗೋತಾರ ಅಥವಾ ಮೋದಿ ಅವ್ರು ತಗೋತಾರ? ಈಗಾಗಲೇ ಕೊರೋನಾದಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಷ್ಟೆಷ್ಟು ಜನ ಯುವಕರು ಹೆಣ ಬೀಳ್ತು, ಇದೆಲ್ಲರೂ ಪ್ರತಿಯೊಬ್ಬರು ನೋಡಿದ್ದಾರೆ. ಅದೇ ರೀತಿ ಮತ್ತೆ ಎಲ್ಲೋ ತೊಗೊಂಡೋಗ್ತಾಯಿದ್ರು. ಇವ್ರು ದುಡ್ಡು ಮಾಡೋದಕ್ಕೆ ಇದು
ಏನು ಇವಾಗ 12 ಅವರ್ ದುಡ್ಡು ಆ ಹುಡುಗರು ದುಡಿದ್ರು, ಯುವಕರು ದುಡಿದ್ರು, ಯುವತಿಯರು ದುಡಿದ್ರು, ಕೊಡೋ ಸಂಬಳ ಅಷ್ಟೇ ಅಲ್ವ, ಏನು ಹೆಚ್ಚಿಗೆ ಏನಾದ್ರು ಕೊಡ್ತಾರಾ? ಏನು ಕೊಡೋಲ್ಲ. ಹಾಗಿದ್ದಾಗ 12 ಅವರ್ ದುಡಿಬೇಕು, 13 ಅವರ್ ಈಗಾಗಲೇ ದುಡಿತಾ ಇದ್ದಾರೆ, OT ಬರ್ತಾ ಇದೆ. 8 ಅವರ್ ದುಡಿದ್ರು ಅದ್ರ ಮೇಲೆ ಒಂದು 2 ಅವರ್ 3 ಅವರ್ ದುಡ್ದು OT ಅಂತ ಏನೋ ಮಾಡ್ತಾ ಇದ್ದಾರೆ. ನೀವು ಅದಕ್ಕೆ ಕಲ್ಲಾಕಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲೋ ನೀವು ನಿಮ್ಮ ತೆರಿಗೆ ಹೆಚ್ಚಿಸ್ಕೊಳ್ಬೇಕು, ಸರ್ಕಾರದ ತೆರಿಗೆ ಹೆಚ್ಚಿಸ್ಕೋಬೇಕು, ನೀವು ಬಿಸ್ನೆಸ್ ಜಾಸ್ತಿ ಆಗಬೇಕು ಅನ್ನೋ ಒಂದು ಉದಾಹರಣೆನ ತೊಗೊಂಡು ಸಾಮಾನ್ಯ ಜನರ ಮೇಲೆ 12 ಅವರ್ ಡ್ಯೂಟಿ ಮಾಡಬೇಕು, 18 ಅವರ್ ಡ್ಯೂಟಿ ಮಾಡಬೇಕು. ಮೋದಿಯವ್ರು 100 ಅವರ್ ಮಾಡ್ತಾರೆ. ಹೌದಪ್ಪ, ಮೋದಿಯವ್ರು 100 ಅವರ್ ಮಾಡ್ತಾರೆ. ಅವ್ನು ಕೈಗೊಬ್ಬ ಕಾಲ್ಗೊಬ್ಬ ಆಳಿರ್ತಾನೆ, ಅವ್ರು ಮಾಡ್ತಾರೆ. ನಾವೆಲ್ಲ ಹೋಗೋಣ? ನಮಗೂ ಆ ಥರ ನೀವು ನಮಗೂ ಒಂದಷ್ಟು ಅಸಿಸ್ಟೆಂಟ್ಗಳನ್ನ ಕೊಟ್ಟು 12 ಅವರಲ್ಲ 15 ಅವರ್ ಡ್ಯೂಟಿ ಮಾಡೋನು ಮಾಡ್ತೀವಿ. ನೀವು ಅಸಿಸ್ಟೆಂಟ್ಗಳನ್ನ ಕೊಡಿ, ಪ್ರತಿಯೊಬ್ಬ ಕೆಲಸ ಮಾಡೋನು ಒಬ್ಬೊಬ್ಬ ಅಸಿಸ್ಟೆಂಟ್ ಅಂತ ಇಟ್ಬಿಟ್ಟು 12 ಅವರಲ್ಲ 15 ಅವರ್ ಡ್ಯೂಟಿ ಕೊಡಿ, ಯಾವಾಗ ಮಾಡ್ತಾರೆ? ಅದನ್ನು ಬಿಟ್ಟು ನೀವು ಒಬ್ಬನೇ ಮನುಷ್ಯ ಈಗಲೇ ದುಡ್ಸ್ಕೊತಾ ಇದ್ದೀರಾ, ಆಗದೆ ಇರೋಷ್ಟು ದುಡ್ಸ್ಕೊತಾ ಇದ್ದೀರಾ. ಕೊಡೋ ನೀವು ಒಂದು 15,000 ಸಂಬಳ ಕೊಟ್ಟರೆ ಆ ವ್ಯಕ್ತಿಯಿಂದ ಒಂದು 1 ಲಕ್ಷದವರೆಗೂ ದುಡ್ಕೋತೀರಾ. ಅದು ಸಾಲದು ಅಂದ್ಬಿಟ್ಟು ಇವಾಗ ಎಕ್ಸ್ಟ್ರಾ ಮಾಡಿ ಇನ್ನೊಂದಷ್ಟು ದುಡ್ಡು ನೀವು ದುಡ್ಕೊಳ್ಳೋಕ್ಕೆ ಯಾಕೆ ಇವಾಗಿನ ಯುವಕರನ್ನ ಹಾಳು ಮಾಡ್ತಾ ಇದ್ದೀರಾ ಅಂತ ನಾನು ನೇರವಾಗಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.